ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಶ್ರೀಮತಿ ಅನ್ವಿತಾ ಋಗ್ವೇದ ಮುಂದುವರಿದ ಭಾಗ 5. ಸ್ವಲ್ಪ ಸಮಯದ ನಂತರ ಪ್ರಣತಿ ಅನ್ವಿತಾಳ ಹೆಸರನ್ನು ಕರೀತಾರೆ. ಅವಳು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಮನಸ್ಸಿನಲ್ಲೇ ದೇವರಿಗೆ ನಮಸ್ಕರಿಸಿ ಇಂಟರ್ವ್ಯೂ ರೂಮ್ ಒಳಗೆ ಹೆಜ್ಜೆ ಇಡ್ತಾಳೆ. ಅವಳ ಎದುರಿಗೆ ಕಂಪನಿಯ 4 ಜನ ಹಿರಿಯ ಅಧಿಕಾರಿಗಳು ಗಂಭೀರವಾಗಿ ಕುಳಿತಿದ್ರು. ಅವರು ಅವಳ ಫೈನಾನ್ಸ್ ಆ್ಯಂಡ್ MBA ಇನ್ ಫೈನಾನ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಠಿಣವಾದ ಮತ್ತು ತಾಂತ್ರಿಕವಾದ ಪ್ರಶ್ನೆಗಳನ್ನು ಕೇಳೋಕೆ ಪ್ರಾರಂಭಿಸ್ತಾರೆ. ಇತ್ತ ಉನ್ನತ ಮಹಡಿಯ ತನ್ನ ಐಷಾರಾಮಿ ಕ್ಯಾಬಿನಲ್ಲಿ ಕುಳಿತಿರುವಂತಹ ಋಗ್ವೇದ ತನ್ನ ಮುಂದಿದ್ದಂತಹ ದೊಡ್ಡ CCTV ಸ್ಕ್ರೀನ್ ಮೂಲಕ ಅನ್ವಿತಾಳ ಪ್ರತಿಯೊಂದು ಚಲನವಲವನ್ನ, ಅವಳ ಮುಖದ ಹಾವಭಾವವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ಅನ್ವಿತಾ ಅಧಿಕಾರಿಗಳು ಕೇಳಿದ ಪ್ರತಿಯೊಂದು ಕಠಿಣ ಪ್ರಶ್ನೆಗೂ ಅತ್ಯಂತ ಸ್ಪಷ್ಟವಾಗಿ, ಧೈರ್ಯವಾಗಿ, ಬುದ್ಧಿವಂತಿಕೆಯಿಂದ ಉತ್ತರಿಸ್ತಾ ಇದ್ನು. ಅವಳ ಆ ಜಾಣ್ಮೆಯ ಉತ್ತರಗಳನ್ನು ಕೇಳಿದ ಋಗ್ವೇದ CCTV ಸ್ಕ್ರೀನ್ ನೋಡುತ್ತಾ ತನಗರಿವಿಲ್ಲದೆಯೇ ಇಂಪ್ರೆಸಿವ್ ಆಗಿ, ಅದ್ಭುತ ಎಂದು ಪ್ರಶಂಸಿಸುತ್ತಾ ತಲೆ ಆಡಿಸ್ತಾನೆ. ಅವಳ ಬುದ್ಧಿವಂತಿಕೆ ಅವನ ಅಹಂಕಾರಕ್ಕೂ ಒಂದು ಸಣ್ಣ ಸವಾಲು ಹಾಕುವಂತಿತ್ತು. ಸಂದರ್ಶನ ಮುಗಿದ ತಕ್ಷಣ ಅನ್ವಿತಾ ನಿರಾಳವಾಗಿ ರೂಮ್ನಿಂದ ಹೊರಗೆ ಬಂದು, ಅವಳು ಹೊರಗೆ ಬರ್ತಾ ಇದ್ದಂಗೆ ಕಾವ್ಯ ಓಡ್ ಬಂದು ಅವಳ ಹೆಗಲಿಗೆ ಕೈ ಹಾಕಿ ಕುತೂಹಲದಿಂದ ಕೇಳ್ತಾಳೆ, ಹೇ ಅನ್ವಿತಾ, ಹೇಗಾಯಿತು ಇಂಟರ್ವ್ಯೂ? ಒಳಗಡೆ ತುಂಬ ಕಷ್ಟ ಆಯ್ತಾ? ನೀನು ಹೇಳಿದ್ದು ಸರಿ ಕಾವ್ಯ, ಒಳಗಡೆ ಹೋದಾಗಲೇ ನಮಗೆ ಅರ್ಥ ಆಗೋದು ಮುಂದೇನಾಗುತ್ತೆ ಅಂತ. ಅನ್ವಿತಾ ನಿಟ್ಟುಸಿರು ಬಿಟ್ಲು. ಹಾಂ ಸರಿ ಬಿಡು, ಈಗ ಇಂಟರ್ವ್ಯೂ ಮುಗೀತಲ್ವಾ, ಬಾ ಮೊದಲು ಕ್ಯಾಂಟೀನ್ಗೆ ಹೋಗಿ ಒಂದು ಕಪ್ ಬಿಸಿ ಕಾಫಿಯನ್ನು ಕುಡಿಯೋಣ ಎನ್ನುತ್ತಾ ಕಾವ್ಯ ಅವಳನ್ನು ಅಲ್ಲಿಯೇ ಇದ್ದ ಕ್ಯಾಂಟೀನ್ ಕಡೆಗೆ ಎಳೆದುಕೊಂಡು ಹೋಗ್ತಾಳೆ. ಆ ಬೃಹತ್ ಕಟ್ಟಡದ ಪ್ರತಿಯೊಂದು ಮಹಡಿಯಲ್ಲೂ ಕೂಡ ನೌಕರಿಗಾಗಿ ಪ್ರತ್ಯೇಕ ಹಾಗೂ ಐಷಾರಾಮಿ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಇತ್ತು. ಇಬ್ಬರು ಕಾಫಿ ಕಪ್ಪನ್ನು ಹಿಡಿದು ಕುಳಿತುಕೊಂಡಾಗ ಅನ್ವಿತಾಳ ಕೊರಳಲ್ಲಿದ್ದ ಮಂಗಳಸೂತ್ರವನ್ನು ಗಮನಿಸಿದ ಕಾವ್ಯ ಆಶ್ಚರ್ಯದಿಂದ ಕೇಳಿದ್ಲು, ಅಲ್ಲ ಅನ್ವಿತಾ, ನಿನಗೆ ಇಷ್ಟು ಬೇಗ ಮದುವೆ ಕೂಡ ಆಗ್ಬಿಟ್ಟಿದ್ಯಾ? ಹಾಂ ಎಂದು ಅನ್ವಿತಾ ಕೇವಲ ತಲೆಯನ್ನು ಆಡಿಸ್ತಾಳೆ. ಕಾವ್ಯಾಳಿಗ ಈಗ ತಾನು ಏನು ತಾನೇ ಹೇಳಲು ಸಾಧ್ಯ? ತಾನು ಹೇಗೆ ವಿಧಿಯಿಲ್ಲದೆ ಬಲವಂತವಾಗಿ ಆ ರಾಕ್ಷಸನಿಗೆ ಕರಾರು ಪತ್ರದ ಮೂಲಕ ಮದುವೆಯಾಗಬೇಕಾಗಿ ಬರುತ್ತೆ ಎಂಬ ಕಹಿ ಸತ್ಯವನ್ನು ಅವಳು ಮನಸ್ಸಿನಲ್ಲೇ ಹೂತು ಹಾಕ್ಕೊಳ್ತಾಳೆ. ಹೋ ಹೌದಾ, ಅಂದ ಹಾಗೆ ನಿಮ್ಮ ಗಂಡ ಏನು ಮಾಡ್ತಾ ಇದ್ದಾರೆ ಎಂದು ಕಾವ್ಯ ಮುಂದಿನ ಪ್ರಶ್ನೆಯನ್ನು ಕೇಳೋಕೆ ಶುರು ಮಾಡ್ತಾಳೆ. ಅವಳು ಆ ಪ್ರಶ್ನೆ ಕೇಳ್ತಾ ಇದ್ದಾಗೆ ಅನ್ವಿತಾಳ ಕಣ್ಣುಗಳ ಮುಂದೆ ತಕ್ಷಣವೇ ಇಂದು ಮುಂಜಾನೆ ಕೋಣೆಯಲ್ಲಿ ನಡೆದಂತಹ ಆ ಸನ್ನಿವೇಶ ಅನ್ನೋದು ನೆನಪಿಗೆ ಬರುತ್ತೆ. ಆ ಋಗ್ವೇದನ ಕಟುವಾದ ಮುಖ, ಅವನ ಬಲಿಷ್ಠ ಕೈಗಳ ಹಿಡಿತ ಮತ್ತು ಅವನ ಶರೀರದಿಂದ ಬರ್ತಿದ್ದ ತೀವ್ರ ಪುರುಷತ್ವದ ರಾಯಲ್ ಸುಗಂಧದ ವಾಸನೆ ಎಲ್ಲವೂ ಅವಳ ಮನಸ್ಸಿನಲ್ಲಿ ಸುಳಿದಾಡಿ ಒಳಗೊಳಗೇನೆ ಒಂದು ರೀತಿಯ ವಿಚಿತ್ರ ನಡುಕ ಅನ್ನೋದು ಹುಟ್ಟಿಸುತ್ತೆ. ಅವಳು ಯೋಚನೆಯಲ್ಲಿ ಮುಳುಗಿರುವುದನ್ನು ಕಂಡು ಕಾವ್ಯ, ಹೇಯ್, ಎಲ್ಲಿ ಕಳೆದೋಗ್ಬಿಟ್ಟಿದ್ದೀರಾ ಮೇಡಮ್ ಅಂತ ಕೈಯನ್ನು ಸರಿಸಿದ್ಲು. ಇಲ್ಲ ಏನೂ ಇಲ್ಲ ಕಾವ್ಯ, ಬನ್ನಿ, ಸಮಯ ಆಯಿತು, ನಾನು ಈಗಲೇ ಹೊರಡಬೇಕು ಎಂದು ಅನ್ವಿತಾ ತಡಬಡಾಯಿಸುತ್ತಾ ಆ ಮಾತನ್ನು ಮರೆಸೋಕೆ ಅಲ್ಲಿಂದ ಇದ್ಲು. ಹಾಗೆ ಇಬ್ಬರು ತಮ್ಮ ಫೋನ್ ನಂಬರ್ಗಳನ್ನು ಬದಲಾಯಿಸ್ಕೊಂಡ್ರು. ನಂತರ ಅನ್ವಿತಾ ಕಟ್ಟಡದಿಂದ ಹೊರಗೆ ಬಂದು ಒಂದು ಆಟೋವನ್ನು ಹತ್ತಿ ಅಲ್ಲಿಂದ ಹೊರಟ್ಲು. ಅದೇ ಸಮಯದಲ್ಲಿ ಉನ್ನತ ಮಹಡಿಯ ಗಾಜಿನ ಕಿಟಕಿಯಿಂದ ಅವಳು ಆಟೋ ಹತ್ತಿ ಹೋಗುತ್ತಿರುವುದನ್ನು ಋಗ್ವೇದ ನೋಡ್ತಿದ್ದ. ಆದರೆ ಅವಳು ಯಾರ ಜೊತೆ ಹೋಗ್ತಿದ್ದಾಳೆ, ಎಲ್ಲಿಗೆ ಹೋಗ್ತಿದ್ದಾಳೆ, ಎಷ್ಟೊತ್ತಿಗೆ ಹೋಗ್ತಾಳೆ ಅಂತ ತಿಳಿಯುವ ತೀವ್ರ ಕುತೂಹಲದಲ್ಲಿ ಅವನು ತಕ್ಷಣ ತನ್ನ ವಿಶ್ವಾಸದ ನಂಬಿಕಸ್ಥ ಆಳಿಗೆ ಫೋನ್ ಮಾಡಿ ರಹಸ್ಯವಾಗಿ ಒಂದು ಆಜ್ಞೆಯನ್ನು ಕೂಡ ನೀಡ್ತಾನೆ. ಹಾಗೆ ಬಾಸ್ನಿಂದ ಕರೆ ಬರುತ್ತಿದ್ದಂತೆ ಕಚೇರಿಯ ಆವರಣದಿಂದ ಒಂದು ಐಷಾರಾಮಿಯಾದ ಕಪ್ಪು ಕಾರು ಸದ್ದಿಲ್ದಂಗೆ ಅನ್ವಿತಾಳ ಆಟೋವನ್ನು ಹಿಂಬಾಲಿಸೋಕೆ ಪ್ರಾರಂಭಿಸುತ್ತೆ. ಇತ್ತ ತನ್ನ ಕ್ಯಾಬಿನ್ನಲ್ಲಿ ಋಗ್ವೇದ ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ತನ್ನ ದೊಡ್ಡ ಆಫೀಸ್ ಕುರ್ಚಿಯ ಮೇಲೆ ಕುಳಿತುಕೊಳ್ತಾನೆ. ಅವನು ಕಣ್ಣು ಮುಚ್ಚಿ ತಲೆಯನ್ನು ಹಿಂದಕ್ಕೆ ಹೊರಗಿಸ್ತಾನೆ. ಕಣ್ಣು ಮುಂದೆ ಕೇವಲ ಅವಳ ಆ ಮುಗ್ಧ ಭಯಭೀತಗೊಂಡಂತಹ ಮುಖವೇ ಕಾಣಿಸೋಕೆ ಶುರು ಮಾಡುತ್ತೆ. ಆ ನೆನಪಲ್ಲೇ ಇಡೀ ಜಗತ್ತಿಗೆ ಕಠಿಣನಾಗಿದ್ದ ಆ ಋಗ್ವೇದನ ತುಟಿಯ ತುದಿಯಲ್ಲಿ ಅತ್ಯಂತ ಅಪರೂಪದ ಮಂದವಾದ ನಗುವೊಂದು ಮೂಡುತ್ತೆ. ಆದರೆ ಕ್ರಮೇಣ ತನ್ನ ಅಹಂಕಾರದ ಪ್ರಜ್ಞೆ ಮರಳುತ್ತಿದ್ದ ಹಾಗೆ ಅವನು ದಿಢೀರನ್ನೇ ಕಣ್ಣನ್ನು ತೆರಿತಾನೆ. ಇಲ್ಲ, ನಾನು ಯಾಕೆ ಆ ಹುಡುಗಿ ಬಗ್ಗೆ ಇನ್ನೊಂದು ಯೋಚಿಸ್ತಾ ಇದ್ದೇನೆ, ನನಗೆ ಇವೆಲ್ಲವೂ ಕೂಡ ಇಷ್ಟ ಇಲ್ಲ ಅಲ್ವಾ? ಆ ಹುಡುಗಿಯರೆಲ್ಲ ಅಷ್ಟೇ ಹಣ, ದುಡ್ಡು, ಆ ಒಂದು ಅಂತಸ್ತು, ರಾಯಲ್ ಲೈಫ್ಗೆ ನಾಟಕ ಆಡ್ತಾರೆ ಅಂತ ತನಗೆ ತಾನೇ ಕೋಪದಿಂದ ಗುಣಕೊಳ್ತಾ ಇದ್ದಾನೆ. ತನ್ನ ಕೂದಲಿನ ಮೇಲೆ ಕೈ ಹಾಕಿ ಕೆರಳಿದನು. ತನ್ನ ಮನಸ್ಸಿನ ಮೇಲಿನ ನಿಯಂತ್ರಣ ತಪ್ಪುತ್ತಿರುವುದಕ್ಕೆ ಸಿಟ್ಟಾಗಿ ಎದುರುಗಿದ್ದ ಭಾರವಾದ ಪೆಪ್ಪರ್ಮೆಂಟನ್ನು ಜೋರಾಗಿ ಗೊಡಗಿಸ್ತಾನೆ. ಅಂದರೆ ಪೇಪರ್ ವೆಯ್ಟ್
ನುಜ್ಜುಗುಜ್ಜಾಯಿತು. ಅದೇ ಸಮಯದಲ್ಲಿ ಮುಂದಿನ ಬಿಸ್ನೆಸ್ ಮೀಟಿಂಗ್ ಬಗ್ಗೆ ಹೇಳಲು ಬಾಸ್ ರೂಮಿನ ಕಡೆಗೆ ಬರ್ತಿದ್ದಾಗ ಪರ್ಸನಲ್ ಸೆಕ್ರೆಟರಿ ಒಳಗಿನಿಂದ ಕೇಳಿದ್ದ ಆ ಭೀಕರ ಶಬ್ದಕ್ಕೆ ಎದುರಿ ಬಾಗಿಲು ತಟ್ಟುವ ಧೈರ್ಯವೂ ಇಲ್ಲದೆ ಸದ್ದಿಲ್ಲದೆ ಹಿಂದಕ್ಕೆ ಓಡ್ ಹೋಗ್ತಾಳೆ. ಇತ್ತ ಅನ್ವಿತಾ ತಾನು ಈ ಮುಂಚೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದ ಸಣ್ಣ ಕಾಫಿ ಶಾಪ್ಗೆ ಹೋದ್ಲು. ತನಗೆ ಬೇರೆಡೆ ಒಳ್ಳೆಯ ಕೆಲಸ ಸಿಗುತ್ತಿರುವುದರಿಂದ ಇಲ್ಲಿಗೆ ಬರಲು ಸಾಧ್ಯವಿಲ್ಲ ಎಂದು ಮಾಲೀಕರಿಗೆ ವಿನಯದಿಂದ ತಿಳಿಸಿ ಅಲ್ಲಿನ ಕೆಲಸವನ್ನು ಅಧಿಕೃತವಾಗಿ ಬಿಟ್ಟು ಬೇರೆ ಅಂದರೆ ನೆರಮನೆಗೆ ಬಂದ್ಲು. ಅವಳು ಅಗ್ನಿಹೋತ್ರಿ ಮಹಲ್ಗೆ ಬರುವ ಹೊತ್ತಿಗೆ ಮಧ್ಯಾಹ್ನ ಹೆಚ್ಚು ಕಮ್ಮಿ 2 ಗಂಟೆ. ಮನೆಯಲ್ಲಿ ಎಲ್ಲರೂ ಆಗಲೇ ಮಧ್ಯಾಹ್ನದ ಊಟ ಕೂಡ ಮುಗಿಸಿದ್ದಾರೆ. ಸೃಷ್ಟಿ ಮತ್ತು ಸರ್ವೇಶ್ ಕೂಡ ಕಾಲೇಜಿನಿಂದ ಬೇಗನೆ ಹಿಂತಿರುಗಿ ಹಾಲ್ನಲ್ಲಿ ಕುಳಿತು ಹರಟೆ ಹೊಡೆಯುತ್ತಾ ಮಜಾ ಮಾಡ್ತಾ ಇದ್ರು. ಅನ್ವಿತಾ ಒಳಗೆ ಬರೋದನ್ನು ನೋಡಿದ ತಕ್ಷಣ ಸೃಷ್ಟಿ ಖುಷಿಯಿಂದ ಓಡ್ ಬಂದು ಅತ್ತಿಗೆ ಬನ್ನಿ ಬನ್ನಿ ಇಲ್ಲಿ ಕುಳಿತುಕೊಳ್ಳಿ ಅಂದ ಹಾಗೆ ನಿಮ್ಮ ಇಂಟರ್ವ್ಯೂ ಹೇಗಿತ್ತು ಎಂದು ಕುತೂಹಲದಿಂದ ಕೇಳಿದ್ಲು. ತುಂಬ ಚೆನ್ನಾಗಾಯಿತು ಸೃಷ್ಟಿ ಎಂದು ಅನ್ವಿತಾ ತನ್ನ ಎಲ್ಲ ಆತಂಕವನ್ನು ಮರೆಮಾಚಿ ಮುಗುಳ್ನಕ್ಲು. ಚಿಂತಿಸಬೇಡಿ ಅತ್ತಿಗೆ, ನೀವು ಇಂಟರ್ವ್ಯೂವಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಿ ಅಂದ ಮೇಲೆ ನಿಮ್ಮ ಸೆಲೆಕ್ಷನ್ ಖಂಡಿತ ಆಗಿಯೇ ತಿರುತ್ತೆ. ನೋಡ್ತಾ ಇರಿ ಎಂದು ಸರ್ವೇಶ್ ಅತ್ಯಂತ ಧೈರ್ಯ ತುಂಬಿದ ಮಾತುಗಳನ್ನು ಆಡ್ತಾನೆ. ಓ ಅನ್ವಿತಾ ಮಗಳೇ ಬಂದ್ಯಾ, ಇಂಟರ್ವ್ಯೂ ಮುಗಿಸ್ಕೊಂಡು ಬರು, ತುಂಬ ತಡವಾಯ್ತು ಮಗು ಅಂತ ಪ್ರೀತಿಯಿಂದ ಕೇಳಿದ್ರು. ಹಾಂ ಅಮ್ಮ, ಸಂದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಾಳೆ. ಅನ್ವಿತಾ ನಗುತ್ತಾ ತುಂಬ ಸಂತೋಷ ಮಗಳೇ, ಸರಿ ನೀನು ಮೊದಲು ಹೋಗಿ ಕೋಣೆಯಲ್ಲಿ ಫ್ರೆಶ್ ಅಪ್ ಆಗ್ಬಾ, ಅಷ್ಟರಲ್ಲೇ ನಾನು ನೌಕರರಿಗೆ ಹೇಳಿ ನಿನಗಾಗಿ ಬಿಸಿ ಬಿಸಿ ಊಟ ರೆಡಿ ಮಾಡಿಸಿರ್ತೀನಿ ಅಂತ ಅಮ್ಮ ಅವಳನ್ನು ಮೇಲಿನ ಮಹಡಿಯ ಕೋಣೆಗೆ ಕಳಿಸ್ಕೊಟ್ರು. ಅನ್ವಿತಾ ನಿಧಾನವಾಗಿ ತನ್ನ ಕೋಣೆಯೊಳಗೆ ಕಾಲಿಟ್ಟಾಗ ಅವಳಿಗೆ ಮತ್ತೆ ಇಂದು ಮುಂಜಾನೆ ತಾನು ಬೀಳಲು ಹೋದಾಗ ಋಗ್ವೇದ ತನ್ನನ್ನು ಬಿಗಿಯಾಗಿ ಹಿಡಿದುಕೊಂಡ ಆ ರೋಮಾಂಚನಕಾರಿ ಘಟನೆ ನೆನಪಿಗೆ ಬಂದಿತ್ತು. ಅವನ ಆ ತೀಕ್ಷ್ಣವಾದ ನೋಟ ನೆನಪಾಗ್ತಿದ್ದಂಗೆ ಅವಳ ಮುಗ್ಧ ಕೆನ್ನೆಗಳು ತಾನಾಗಿಯೇ ನಾಚಿಕೆಯಿಂದ ಸ್ವಲ್ಪ ಕೆಂಪಗಾದವು. ಅವಳು ತಕ್ಷಣ ತನ್ನ ಯೋಚನೆಗಳನ್ನು ಬದಿಗಿಟ್ಟು ಬೇಗನೆ ಬಟ್ಟೆಯನ್ನು ಬದಲಾಯಿಸಿಕೊಂಡು ಕೆಳಗೆ ಬಂದಳು. ಅವಳು ಕೆಳಗೆ ಬಂದು ನೆಮ್ಮದಿಯಾಗಿ ಮಧ್ಯಾಹ್ನದ ಊಟ ಮುಗಿಸಿದ ತಕ್ಷಣ ಅಲ್ಲಿಯೇ ಕಾಯ್ತಿದ್ದಂತಹ ಸೃಷ್ಟಿ ಮತ್ತು ಸರ್ವೇಶ್ ಇಬ್ಬರೂ ಸೇರಿ ಅವಳನ್ನು ಮನೆಯ ಒಳಗಿಂದ ಸುಂದರವಾದಂತಹ ಒಂದು ಹೋಮ್ ಥಿಯೇಟರ್ ಕೋಣೆಗೆ ಎಳೆದುಕೊಂಡು ಹೋಗ್ತಾರೆ. ಮೂವರು ಸೇರಿ ಒಂದು ಮಜವಾಗಿರುವಂತಹ ಹಾಸ್ಯ ಚಿತ್ರವನ್ನು, ಒಂದು ಕಾಮಿಡಿ ಒಂದು ಮೂವಿಯನ್ನು ನೋಡೋಕೆ ಪ್ರಾರಂಭಿಸಿದ್ರು. ಸಿನಿಮಾವನ್ನು ನೋಡುತ್ತಾ ನೋಡುತ್ತಾ ನಗ್ತಾ ಇದ್ದಂಗೆ ಅನ್ವಿತಾಳ ಮನಸ್ಸಿನಲ್ಲಿದ್ದ ಎಲ್ಲ ಆತಂಕ, ಕಚೇರಿಯ ಆಯಾಸ ಸಂಪೂರ್ಣವಾಗಿ ಕರಗೋಗಿ ಅವಳ ಮನಸ್ಥಿತಿ ತುಂಬ ಉಲ್ಲಾಸಗೊಂಡಿತ್ತು. ಅತ್ತ ಕಡೆ ಲಿವಿಂಗ್ ರೂಮ್ನಲ್ಲಿ ಅಮ್ಮ ಮತ್ತು ಚಿಕ್ಕಮ್ಮ ಗಂಭೀರವಾಗಿ ಚರ್ಚೆಯಲ್ಲಿ ತೊಡಗಿದ್ರು. ನನ್ನ ತಲೆಯಲ್ಲಿ ಒಂದು ಅದ್ಭುತವಾದ ಐಡಿಯಾ ಇದೆ ಅಕ್ಕ, ನೀವು ಒಪ್ಪುವುದಾದರೆ ನಾವೇಕೆ ಒಂದು ಕೆಲಸ ಮಾಡಬಾರ್ದು ಅಂದರು ಚಿಕ್ಕಮ್ಮ ರಹಸ್ಯವಾಗಿ. ಏನದು ಸ್ಪಷ್ಟವಾಗಿ ಹೇಳು ಅಂದರು ಅಮ್ಮ ಕುತೂಹಲದಿಂದ. ಈಗ ಮದುವೆ ಆಗಿದ್ರೂ ಕೂಡ ಋಗ್ವೇದ ಮತ್ತು ಅನ್ವಿತಾ ಇಬ್ಬರು ಕೂಡ ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ತಾ ಇಲ್ಲ. ಈ ದೊಡ್ಡ ಬಂಗಲೆಯಲ್ಲಿ ಎಲ್ಲರ ಮಧ್ಯ ಇದ್ದರೆ ಅವರಿಗೆ ಸಮಯ ಸಿಗುವುದು ಕಷ್ಟ. ಅದಕ್ಕೆ ನಾವೇಕೆ ಈ ಹೊಸ ಜೋಡಿಯನ್ನು ನಮ್ಮ ಸಿಟಿಯ ಹೊರವಲಯದಲ್ಲಿರುವಂತಹ ಈ ಸಣ್ಣ ಬಂಗಲೆಗೆ ಕೆಲವು ದಿನಗಳ ಮಟ್ಟಿಗೆ ನಾವು ಒಟ್ಟಿಗೆ ವಾಸಿಸೋಕೆ ಕಳಿಸಬಾರ್ದು? ಏಕೆಂದರೆ ಬಹುಶಃ ಆ ಒಂಟಿತನ, ಒಂದು ಒಬ್ಬರನ್ನೊಬ್ಬರು ಹತ್ತಿರದಿಂದ ಅರ್ಥ ಮಾಡ್ಕೊಳ್ಳೋಕೆ ಅವರಿಗೆ ಖಂಡಿತ ಒಳ್ಳೆಯ ಸಮಯ ಸಿಗುತ್ತೆ, ನಾವೆಲ್ಲ ಇರೋದಿಲ್ಲ ಅಂತ ಹೇಳಿ ಚಿಕ್ಕಮ್ಮ ತಂತ್ರವನ್ನು ಹೂಡ್ತಾರೆ. ಹಾಗೆ ಚಿಕ್ಕಮ್ಮನ ಮಾತುಗಳು ಕೂಡ ಕೇಳಿ ಅಮ್ಮನ ಮುಖದಲ್ಲಿ ಆಶಾಭಾವನೆಯ ನಗು ಮೂಡುತ್ತೆ. ಹೌದೌದು, ನೀನು ನಿಜವಾಗಿಯೂ ತುಂಬ ಪ್ರಾಮಾಣಿಕವಾಗಿ ಯೋಚಿಸಿ ಒಳ್ಳೆಯ ಐಡಿಯಾನೇ ಕೊಟ್ಟಿದ್ಯಾ. ಇನ್ನು ಮುಂದೆ ಅನ್ವಿತಾ ಕೇವಲ ಈ ಮನೆ ಸೊಸೆಯಲ್ಲ, ಅವಳು ತನ್ನ ಸ್ವಂತ ಜವಾಬ್ದಾರಿ ಎಂಬುದನ್ನು ಆ ಋಗ್ವೇದ ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಮಗೂ ಅಷ್ಟೇ ಬೇಕಾಗಿರೋದು. ಅಲ್ಲಿಗೆ ಹೋದ್ಮೇಲೆ ಆತ ಪ್ರತಿದಿನ ಆಫೀಸ್ ನೆಪ ಹೇಳಿ ತಡರಾತ್ರಿಯವರೆಗೆ ಹೊರಗಿರಲು ಸಾಧ್ಯವೇ ಇರಲ್ಲ ನೋಡು. ಯಾಕಂದರೆ ಒಬ್ಬಳೇ ಇರ್ತಾಳಲ್ವಾ, ಇಬ್ಬರಲ್ಲೂ ಅಲ್ಲಿ ಕಳಿಸೋಲು ನಾನು ಹಿಂದೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡ್ತೀನಿ ಎಂದು ಅಮ್ಮ ದೃಢವಾಗಿ ನಿರ್ಧರಿಸ್ತಾರೆ. ಅಂದು ರಾತ್ರಿ ಋಗ್ವೇದ ಕೂಡ ಕಚೇರಿಯ ಕೆಲಸವನ್ನು ಮುಗಿಸಿ ಮನೆಗೆ ಬರುವಾಗ ತುಂಬ ತಡನೇ ಆಗೋಗಿತ್ತು. ಅವನು ನಿಶಬ್ದವಾಗಿ ಮಲಗುವ ಕೋಣೆಗೆ ಬಂದು ಬಟ್ಟೆ ಬದಲಾಯಿಸಿಕೊಂಡು ಎಂದಿನಂತೆ ಹಾಸಿಗೆ ಮೇಲೆ ಮಲಗ್ತಾನೆ. ಆದರೆ ಮಲಗಿದ ಮರುಕ್ಷಣವೇ ಅವನಿಗೇನು ವಿಚಿತ್ರ ಅನಿಸಿ ದಿಢೀರನೆ ಎದ್ದು ಕುಳಿತುಕೊಳ್ತಾನೆ. ಅಂದ ಹಾಗೆ ಅವಳು ಎಲ್ಲಿಗೆ ಹೋದ್ಲು? ಅವನು ಕೋಣೆಯ ಸುತ್ತಲೂ ಕಣ್ಣನ್ನು ಹಾಯಿಸ್ತಾನೆ. ಆದರೆ ಅನ್ವಿತಾ ಎಲ್ಲೂ ಕೂಡ ಕಾಣಿಸ್ಲೇ ಇಲ್ಲ. ಅವನು ತಕ್ಷಣ ಎದ್ದು ವಾರ್ಡ್ರೋಬ್ ಬಳಿ ಹೋಗಿ ನೋಡ್ತಾನೆ, ಅಲ್ಲಿಯೂ ಇರಲಿಲ್ಲ. ಕಿಟಕಿಯಿಂದ ಹೊರಗಿನ ಈಜುಕೊಳದ ಕಡೆಗೆ ದೃಷ್ಟಿ ಹಾಯಿಸ್ತಾನೆ, ಅಲ್ಲೂ ಅವಳ ಸುಳಿವಿರಲಿಲ್ಲ.
ಇಷ್ಟು ತಡರಾತ್ರಿಯಲ್ಲಿ ಅವಳು ಎಲ್ಲಿಗೆ ಹೋಗಿರಬಹುದು ಅಂತ ಯೋಚಿಸ್ತಾ ಇದ್ದಾಗೇನೆ ಒಮ್ಮೆಗೆ ಅವನ ಕಠಿಣ ಹೃದಯದಲ್ಲೂ ಸಣ್ಣದೊಂದು ಆತಂಕ ಮತ್ತು ಭಯ ಅನ್ನೋದು ಶುರುವಾಗುತ್ತೆ. ಕೊನೆಯ ಪ್ರಯತ್ನವಾಗಿ ಅವನು ಮೆಲ್ಲನೆ ಗ್ಯಾಲರಿಯೊಳಗೆ ನಡೆದು ಬರ್ತಾನೆ. ಅಲ್ಲಿ ಆ ಸಣ್ಣ ಸೋಫಾದ ಮೇಲೆ ಯಾವುದೇ ಹೊದಿಕೆಯೂ ಇಲ್ಲದೆ ಚಳಿಯಲ್ಲಿ ಸಂಪೂರ್ಣವಾಗಿ ಮುದುಡಿಕೊಂಡು ಅನ್ವಿತಾ ಗಾಢ ನಿದ್ದೆಯಲ್ಲಿ ಮಲಗಿರುವುದನ್ನು ಕಂಡನು. ಅವಳನ್ನು ಸುರಕ್ಷಿತವಾಗಿ ನೋಡಿದ ಮೇಲಷ್ಟೇ ಅವನ ಜೀವ ಮರಳಿ ಬಂದಂತಾಯಿತು. ಓ ದೇವ್ರೆ, ಇದೇನಿದು, ರಾತ್ರಿ ಇಡೀ ಇಲ್ಲೇ ಮಲಗಿದ್ಲಾ ಎಂದು ಗುಣಗುತ್ತಾ ಅವಳ ಮುಗ್ಧ ಮುಖದ ಕಡೆಗೆ ನೋಡ್ತಾನೆ. ಆಕಾಶದಲ್ಲಿದ್ದ ಚಂದ್ರನ ತಂಪಾದ ಬೆಳಕು ನೇರವಾಗಿ ಅವಳ ಮುಖದ ಮೇಲೆ ಬೀಳ್ತಾ ಇತ್ತು. ಋಗ್ವೇದನ ಮನದಾಳ, ಅಮ್ಮ ಹೇಳಿದ್ದು ನಿಜವೇ ಇರಬಹುದು, ಇವಳನ್ನು ಹೀಗೆ ನೋಡ್ತಾ ಇದ್ರೆ ಯಾವುದೋ ಸಾಮ್ರಾಜ್ಯದ ಸುಂದರವಾದ ರಾಜಕುಮಾರಿಯಂತೆ ಕಾಣ್ತಾಳೆ ಎಂಬ ಯೋಚನೆ ಸಡನ್ ಆಗಿ ಅವನ ಮನಸ್ಸಿನಲ್ಲಿ ಸುಳಿದಾಡ್ತು. ಆದರೆ ಮರುಕ್ಷಣವೇ ತಾನೇ ಜಾಗೃತನಾಗಿ, ಆಯಿತು ಋಗ್ವೇದ, ನೀನು ಯಾವಾಗಿನಿಂದ ಇವಳ ಬಗ್ಗೆ ಹೀಗೆಲ್ಲ ಯೋಚಿಸೋಕೆ ಶುರು ಮಾಡಿದ್ದೆ ಎಂದು ತನ್ನ ಕೂದಲಿನ ಮೂಲಕ ಕೈಗಳನ್ನು ಚಲಾಯಿಸುತ್ತಾ ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದಾನೆ. ಅವನು ಕೋಣೆಯೊಳಗೆ ಹೋಗಲು ತಿರುಗಿದ್ರೂ ಕೂಡ ಅವಳನ್ನು ಆ ಸ್ಥಿತಿಯಲ್ಲಿ ಬಿಟ್ಟು ಹೋಗೋಕೆ ಅವನ ಮನಸ್ಸು ಒಪ್ಪದೆ ಮತ್ತೆ ಮತ್ತೆ ಹಿಂತಿರುಗಿ ನೋಡ್ತಾನೆ ಇದ್ದಾನೆ. ಇಲ್ಲ, ಇವಳನ್ನು ಹೀಗೆ ಹೊರಗಿನ ಚಳಿಯಲ್ಲಿ ಬಿಡೋದು ಬಹುಶಃ ಸರಿಯಲ್ಲ. ಯಾಕಂದರೆ ಚಳಿ ಗಾಳಿ, ಅವಳಿಗೆ ಏನಾದರೂ ಜ್ವರ ಬಹುಶಃ ಬಂದುಬಿಟ್ರೆ ಮತ್ತೆ ಅಮ್ಮ ನನ್ನನ್ನೇ ನಾನೇನೇ ಕಾರಣ ಅನ್ನೋ ಥರ ನನಗೆ ತಾನೇ ಸಬೂಬು ಹೇಳ್ಕೊಳ್ಳುತ್ತಾ ಅವಳ ಹತ್ತಿರ ಬರ್ತಾನೆ. ಅವನು ಬಾಗಿ ನಿಧಾನವಾಗಿ ಅನ್ವಿತಾಳನ್ನು ತನ್ನ ಬಲಿಷ್ಠವಾದ ತೋಳುಗಳಲ್ಲಿ ಎತ್ಕೊಳ್ತಾನೆ. ಆ ತಬ್ಬುಗೆಯ ಬೆಚ್ಚಗಿನ ಅನುಭವಕ್ಕೆ ನಿದ್ದೆಯಲ್ಲೇ ಇದ್ದ ಅನ್ವಿತಾ ಮೆಲ್ಲನೆ ತನ್ನ ಕುತ್ತಿಗೆಯನ್ನು ಋಗ್ವೇದನ ಅಗಲವಾದ ಎದೆಗೆ ಸವರಿ ಮತ್ತಷ್ಟು ಹತ್ತಿರ ಸರಿತಾಳೆ. ಅವಳು ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಋಗ್ವೇದನ ಹೃದಯದ ಬಡಿತ ಒಂದಷ್ಟು ಜೋರಾಯಿತು. ಅವನು ಕಷ್ಟಪಟ್ಟು ತನ್ನ ಉಸಿರನ್ನು ಬಿಗಿ ಹಿಡಿದುಕೊಂಡು ಅವಳನ್ನು ತಂದು ಹಾಸಿಗೆಯ ಒಂದು ಬದಿಯಲ್ಲಿ ಅತ್ಯಂತ ಮೃದುವಾಗಿ ಮಲಗಿಸ್ತಾನೆ. ಅನ್ವಿತಾ ತಕ್ಷಣವೇ ಅಲ್ಲಿದ್ದ ಮೆತ್ತನೆಯ ಕುಶನನ್ನು ತಪ್ಪಿಕೊಂಡು ನೆಮ್ಮದಿಯಿಂದ ನಿದ್ದೆಗೆ ಜಾರದ್ಲು. ಅವಳನ್ನು ಮಲಗಿಸಿ ಹೇಳುವಾಗ ಅವಳ ದೇಹದ ಹಗುರುತನ ಅವನಿಗೆ ತಿಳಿಯಿತು. ಇದೇನಿದು, ಇಷ್ಟೊಂದು ಹಗುರವಾಗಿದ್ದಾಳೆ, ಸರಿಯಾಗಿ ಏನನ್ನ ತಿಂತಾ ಇಲ್ವ ಇವಳು ಎಂದು ಕಣ್ಣುಗಳನ್ನು ಹೊರಳಿಸುತ್ತಾ ತಾನೂ ಕೂಡ ಹಾಸಿಗೆ ಇನ್ನೊಂದು ಬದಿಗೆ ಬಂದು ಮಲಗ್ತಾನೆ. ಅವನು ಅವಳಿಗೆ ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ಮಲಗಿದ್ರೂ ಕೂಡ ಅವನಿಗೆ ಎಷ್ಟೇ ಪ್ರಯತ್ನಿಸಿದ್ರೂ ನಿದ್ರೆ ಮಾತ್ರ ಬರ್ತಾ ಇರಲಿಲ್ಲ. ಕೊನೆಗೆ ವಿಧಿ ಇಲ್ಲದೆ ನಿಧಾನವಾಗಿ ತಿರುಗಿ ಅವಳ ಕಡೆಗೆ ಮುಖ ಮಾಡಿ ಮಲ್ಕೊಳ್ತಾನೆ. ಅನ್ವಿತಾಳ ಮುಖದ ಮೇಲೆ ಕೆಲವು ಕೂದಲಿನ ಎಳೆಗಳು ಬಂದು ಬಿದ್ದಿದ್ದು ಋಗ್ವೇದ ನಿಧಾನವಾಗಿ ತನ್ನ ಕೈಯನ್ನು ಮುಂದಕ್ಕೆ ಚಾಚಿ ಅತ್ಯಂತ ಕೋಮಲವಾಗಿ ಅವಳ ಕೂದಲನ್ನು ಪಕ್ಕಕ್ಕೆ ಸರಿಸೋಕೆ ಪ್ರಯತ್ನಿಸ್ತಾನೆ. ಆದರೆ ಆ ಕ್ಷಣವೇ ನಿದ್ದೆಯಲ್ಲೇ ಇದ್ದ ಅನ್ವಿತಾ ಮೆಲ್ಲನೆ ಅವನ ಕೈಯನ್ನು ತನ್ನ ಪುಟ್ಟ ಕೈಗಳಿಂದ ಗಟ್ಟಿಯಾಗಿ ಹಿಡಿದು ತನ್ನ ಕೆನ್ನೆಯ ಕೆಳಗೆ ಇಟ್ಕೊಂಡು ಮಲಗಿಬಿಡ್ತಾಳೆ. ಏನು ಎಂದು ಋಗ್ವೇದನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿ ಹೋದವು. ತಾನು ಎಚ್ಚರವಾಗಿದ್ದಾಗ ತನ್ನ ಕಣ್ಣೆದುರು ನಿಲ್ಲಲು ಎದುರಿ ನಡುತ್ತಿದ್ದ ಆ ಮುಗ್ಧ ಹುಡುಗಿ ಈಗ ನಿದ್ದೆಯಲ್ಲಿ ತನ್ನ ಕೈಯನ್ನೇ ತಬ್ಬಿ ಮಲಗಿದ್ದಾಳೆಂಬ ಸತ್ಯ ಅವನಿಗೆ ವಿಚಿತ್ರವಾದ ನಿರಾಳತೆಯನ್ನು ನೀಡಿತು. ಅವನಿಗೆ ಅವಳ ಹಿಡಿತದಿಂದ ತನ್ನ ಕೈಯನ್ನು ಹಿಂತೆಗೆದುಕೊಳ್ಳೋಕೆ ಮನಸ್ಸೇ ಆಗಲಿಲ್ಲ. ಅವನು ನಿಧಾನವಾಗಿ ಅವಳಿಗೆ ಇನ್ನಷ್ಟು ಹತ್ತಿರ ಸರಿದು ಕತ್ತಲಲ್ಲಿ ಕಂಗೊಳಿಸ್ತಾ ಇದ್ದಂತಹ ಅವಳ ಆ ದಿವ್ಯ ರೂಪವನ್ನೇ ನೋಡುತ್ತಾ ತನಗರಿವಿಲ್ಲದಂತೆ ಗಾಢ ನಿದ್ದೆಗೆ ಜಾರ್ತಾನೆ. ಮರುದಿನ ಮುಂಜಾನೆ ಕೋಣೆಯ ಕಿಟಕಿಯ ಮೂಲಕ ಬಂದಂತಹ ಸೂರ್ಯನ ಬಿಸಿಲಿನ ಕಿರಣಗಳು ಮುಖಕ್ಕೆ ತಗುಲಿದಾಗ ಅನ್ವಿತಾ ನಿಧಾನವಾಗಿ ಕಣ್ಣನ್ನು ಬಿಡ್ತಾಳೆ. ತುಂಬ ದಿನಗಳ ನಂತರ ಅವಳಿಗೆ ಇಷ್ಟೊಂದು ಹಿತವಾದ ನೆಮ್ಮದಿಯ ನಿದ್ದೆ ಸಿಕ್ಕಿತು. ಆದರೆ ಕಿಟಕಿಯಿಂದ ಬಂದಂತಹ ಮುಂಜಾನೆಯ ಬಿಸಿಲಿಗೆ ಅನ್ವಿತಾ ಸೋಮಾರಿಯಾಗಿ ಕಣ್ಣನ್ನು ತೆರೆದು ಹಾಸಿಗೆಯಿಂದ ಎದ್ದೇಳಲು ಹೊರಟಳು. ಅವಳು ಜೋರಾಗಿ ಕಿರುಚಿಕೊಳ್ಳೋಕೆ ಬಯಸಿದ್ಲು. ಆದರೆ ಭಯಕ್ಕೆ ಬಾಯಿಂದ ಯಾವುದೇ ಶಬ್ದವೇ ಹೊರಬರಲೇ ಇಲ್ಲ. ಅಗಲವಾದ ಕಣ್ಣುಗಳಿಂದ ಸುತ್ತಲೂ ನೋಡಿ ತಾನು ರಾತ್ರಿ ಸೋಫಾದಲ್ಲಿ ಮಲಗಿದ್ದರೂ ಈಗ ಋಗ್ವೇದನ ಪಕ್ಕದಲ್ಲಿ, ಅದು ಹಾಸಿಗೆ ಮೇಲೆ, ಅವನ ಹಾಸಿಗೆ ಮೇಲೆ ಮಲಗಿರೋದನ್ನು ಕಂಡು ಅವಳಿಗೆ ಇನ್ನಷ್ಟು ತೀವ್ರವಾದ ಭಯ ಮತ್ತು ಗೊಂದಲ ಅನ್ನೋದು ಶುರುವಾಯಿತು. ಅಯ್ಯೋ ದೇವ್ರೆ, ನನ್ನ ನಿಜವಾಗಿಯೂ ನಿದ್ರೆಯಲ್ಲಿ ನಡೆಯೋ ಕಾಯಿಲೆ ಏನಾದರೂ ಶುರುವಾಗ್ಬಿಟ್ಟಿದೆಯಾ, ಏನು ಕತೆ? ಈ ಬಾರಿ ಏನಾದರೂ ಆಫೀಸ್ ಕೆಲಸ ಸಿಕ್ಕರೆ ಸಾಕು, ಬರುವ ಮೊದಲ ಸಂಬಳದಲ್ಲಿ ಒಬ್ಬ ಒಳ್ಳೆಯ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೇಕು ಎಂದು ತಲೆ ಕೆರೆದುಕೊಳ್ಳುತ್ತಾ ನಿಧಾನವಾಗಿ ಎದ್ದು ತನ್ನಷ್ಟಕ್ಕೆ ತಾನೇ ಗೊಂಡ್ಕೊಳ್ಳುತ್ತಾ ಗಾಬರಿಯಿಂದ ಬಾತ್ರೂಮ್ಗೆ ಓಡಿ ಹೋಗ್ತಾಳೆ.
ಅವಳು ಒಳಗೆ ಓಡ್ತಿದ್ದಂಗೆ ಅಲ್ಲಿಯವರೆಗೆ ಕಣ್ಣು ಮುಚ್ಚಿ ನಿದ್ದೆ ಮಾಡುವಂತೆ ನಟಿಸ್ತಾ ಇರುವಂತಹ ಋಗ್ವೇದ ನಿಧಾನವಾಗಿ ಕಣ್ಣು ತೆರಿತಾನೆ. ಅವಳ ಮುಗ್ಧ ಯೋಚನೆಯನ್ನು ಕೇಳಿ ಅವನಿಗೆ ಒಳಗೊಳಗೆ ಜೋರಾಗಿ ನಗಬೇಕು ಅಂತಾನು ಅನಿಸ್ತಾ ಇರುತ್ತೆ. ಆದರೆ ತಾನೊಬ್ಬ ಗಂಭೀರವಾದ ವ್ಯಕ್ತಿ, ಹಾಗೆ ನಗುವುದು ತನ್ನ ತತ್ವಗಳಿಗೆ ಅಡ್ಡಿ ಅಂತ ಹೇಳಿ ಭಾವಿಸಿ ಮುಖದಲ್ಲೊಂದು ಅಪರೂಪದ ನಗುವನ್ನು ಅಡಗಿಸಿಟ್ಕೊಂಡು ವರ್ಕೌಟ್ ಮಾಡೋಕ್ಕೆ ಅಂತ ಹೇಳಿ ಜಿಮ್ ಕಡೆಗೆ ಹೊರಡ್ತಾನೆ. ಬಾತ್ರೂಮ್ ಒಳಗೆ ಹೋದಂತಹ ಅನ್ವಿತಾ, ದೊಡ್ಡ ಗಂಡಾಂತರದಿಂದ ಬಚಾವಾಗ್ಬಿಟ್ಟೆ, ಇಲ್ದಿದ್ರೆ ಆ ರಾಕ್ಷಸ ಇವತ್ತು ನನ್ನನ್ನು ಜೀವಂತವಾಗಿ ಬಿಡ್ತಾ ಇರಲಿಲ್ಲ ಎಂದು ನಿಟ್ಟುಸಿರು ಬಿಟ್ಟು ಬೇಗನೆ ಕಚೇರಿಗೆ ಹೊರಡಲು ಸಿದ್ಧಳಾದ್ಲು. ಆತುರಾತುರವಾಗಿ ರೆಡಿಯಾಗಿ ರೂಮಿನ ಬಾಗ್ಲನ್ನು ಜೋರಾಗಿ ತೆಗೆದು ಹೊರಗೆ ಬರೋಕ್ಕೂ ಹೋದವಳೆ ಎದುರಿನಿಂದ ವರ್ಕೌಟನ್ನು ಮುಗಿಸಿ ಬರುತ್ತಿದ್ದಂತಹ ಋಗ್ವೇದನಿಗೆ ಬಲವಾಗಿ ಡಿಕ್ಕಿಯನ್ನು ಹೊಡಿತಾಳೆ. ನನಗ್ಯಾಕೆ ಇಷ್ಟೊಂದು ಗೊಂದಲ, ಯಾವಾಗಲೂ ಇವನಿಗೆ ಯಾಕೆ ಬಂದು ಇವನಿಗೆ ಹತ್ರ ಹೋಗ್ತೀನಿ ಅಂತ ತನ್ನಷ್ಟಕ್ಕೆ ತಾನೇ ಆಶ್ಚರ್ಯಪಡುತ್ತಾ ನಿಧಾನವಾಗಿ ಕಣ್ಣೆತ್ತಿ ನೋಡಿದ್ಲು. ಎದುರುಗಿದ್ದ ಋಗ್ವೇದ ಶರ್ಟ್ ಧರಿಸಿರಲಿಲ್ಲ. ಅವನ ಆ ಕಟ್ಟುನಿಟ್ಟಾದ ಕಷ್ಟಪಟ್ಟು ರೂಪಿಸಿದಂತಹ 6 ಪ್ಯಾಕ್ ಟೋನ್ಡ್ ಶರೀರವನ್ನು ತೀರ ಹತ್ತಿರದಿಂದ ನೋಡಿದ ತಕ್ಷಣ ಅನ್ವಿತಾ ತನ್ನ ಜೊಲ್ಲಿನ ರಸವನ್ನು ಗಟ್ಟಿಯಾಗಿ ನುಂಗುತ್ತಾ ಕಣ್ಣನ್ನು ಮಿಟುಕಿಸದೆ ಹಾಗೆ ಮಂತ್ರಮುಗ್ಧಳಾಗಿ ನೋಡಿ ನಿಂತು ಬಿಟ್ಲು. ಋಗ್ವೇದ ಕೂಡ ಅವಳ ಕಳೆದು ಹೋದ ನೋಟವನ್ನು ನೋಡಿ ಏನು ಮಾತಾಡದೆ ನಿಂತುಬಿಡ್ತಾನೆ. ಪಕ್ಕದಲ್ಲಿ ಒಮ್ಮೆಲೆ ಗಂಟಲನ್ನು ಸರಿಪಡಿಸಿಕೊಳ್ಳುವಂತಹ ತುಂಟ ಶಬ್ದ ಅನ್ನೋದು ಕೂಡ ಕೇಳಿಸ್ತು. ಆ ಶಬ್ದಕ್ಕೆ ಅನ್ವಿತಾ ದಿಢೀರನೆ ಪ್ರಜ್ಞೆಗೆ ಬಂದು ಜಪ್ಪನೆ ನೇರವಾಗಿ ನಿಂತ್ಕೊಂಡ್ಳು. ಇತ್ತ ಋಗ್ವೇದ ಕಿರಿಕಿರಿಗೊಂಡು ಪಕ್ಕದಲ್ಲೇ ನಿಂತಿರುವಂತಹ ಸರ್ವೇಶನ್ ಕಡೆಗೆ ಕಣ್ಣುಗಳನ್ನು ಉರುಳಿಸಿ ನೋಡ್ತಾನೆ. ಅಲ್ಲಿ ನಿಂತಿದ್ದ ಸರ್ವೇಶ್ ಇಬ್ಬರನ್ನ ನೋಡಿ ರೇಗಿಸುತ್ತಾ, ನೋಡೋಣ, ನಿಮ್ಗೇನಾದರೂ ರೊಮ್ಯಾನ್ಸ್ ಮಾಡ್ಬೇಕಂತ ಅನಿಸಿದ್ರೆ ಅಷ್ಟು ದೊಡ್ಡದಾದ ಪ್ರೇವಿಸಿ ಇರುವಂಥ ಕೋಣೆ ಒಳಗಡೆ ಇದೆಯಲ್ಲಪ್ಪ, ಹೊರಗೆ ಕಾರಿಡಾರ್ನಲ್ಲಿ ಬಂದು ಈ ರೀತಿ ಪ್ರೇಮ ಸಲ್ಲಾಪವನ್ನು ಮಾಡಬೇಡಿ. ನಮ್ಮಂಥ ಸಣ್ಣ ಮಕ್ಕಳು ಮನಸ್ಸಿನ ಮೇಲೆ ಇದೆಲ್ಲ ತೀವ್ರವಾದ ಪರಿಣಾಮ ಬೀರುತ್ತೆ ಅಂತ ಕಣ್ಣು ಮಿಟುಕಿಸ್ತಾನೆ ಸರ್ವೇಶ್ ನೀನೇನಾದರೂ ಎಂದು ಋಗ್ವೇದ ಸಿಟ್ಟಿನಿಂದ ಅವನನ್ನು ಹಿಡಿಯಲು ಮುಂದಕ್ಕೆ ಹೆಜ್ಜೆಯನ್ನು ಹಿಡ್ತಾನೆ. ಆದರೆ ಅಷ್ಟರಲ್ಲೇ ಸರ್ವೇಶ್ ಜೋರಾಗಿ ನಗುತ್ತಾ ಮೆಟ್ಟಿಲುಗಳಿಂದ ಕೆಳಗೆ ಹೋಗ್ತಾನೆ. ಅವನ ಹಿಂದೆಯೇ ಅನ್ವಿತಾ ಕೂಡ, ಅಯ್ಯೋ ದೇವ್ರೇ, ಆ ರಾಕ್ಷಸನ ಕೈ ಸಿಕ್ಕರೆ ಮುಗೀತು, ಯಾರು ಬದುಕ್ತಾರೆ ಅಂದ್ಕೊಳ್ಳುತ್ತಾ ಅಲ್ಲಿಂದ ಜಾರಿ ಕೆಳಗಡೆ ಓಡಿ ತಪ್ಪಿಸ್ಕೊಂಡ್ಳು. ಕೆಳಗೆ ಬಂದು ಅಡುಗೆ ಮನೆಗೆ ಪ್ರವೇಶಿಸಿದಾಗೆ ಅನ್ವಿತಾ ತನ್ನ ಹೊಸ ಫೋನ್ನಲ್ಲಿ ಬಂದಂತಹ ನೋಟಿಫಿಕೇಶನ್ ನೋಡಿ ಒಮ್ಮೆಲೆ ಖುಷಿಯಿಂದ ಓ ದೇವ್ರೇ ಅಂತ ಜೋರಾಗಿ ಕಿರ್ಚ್ಕೊಂಡ್ಳು. ಏನಾಯ್ತು ಮಗಳೇ, ಯಾಕೆ ಇಷ್ಟೊಂದು ಗಾಬರಿ ಆಗ್ಬಿಟ್ಟೆ ಅಂತ ಅಲ್ಲೇ ಇದ್ದ ಅಮ್ಮ ಮತ್ತು ಚಿಕ್ಕಮ್ಮ ಒಟ್ಟಿಗೆ ಆತಂಕದಿಂದ ಕೇಳಿದರು. ಅಮ್ಮ, ನನಗೆ ಸೂರ್ಯವಂಶಿ ಆಫೀಸ್ನಿಂದ ಅಧಿಕೃತವಾದ ಇಮೇಲ್ ಬಂದಿದೆ, ನಾನು ಫಿನಾನ್ಸ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಎಂದು ಖುಷಿ ತಡೆಯಲಾರದೆ ಹಾರು ಹೋಗಿ ಅಮ್ಮನನ್ನು ಗಟ್ಟಿಯಾಗಿ ಒಪ್ಕೊಬಿಡ್ತಾಳೆ. ನೋಡಿದ್ಯಾ ಮಗಳೇ, ನಾವು ಆಗಲೇ ಹೇಳಿದ್ದೀವಲ್ವಾ, ನೀನು ಸುಮ್ಮನೆ ಟೆನ್ಷನ್ ತಗೋತಿದ್ಯಾ, ನಿನ್ನ ಪ್ರತಿಭೆಗೆ ಕೆಲಸ ಸಿಗದೆ ಇರುತ್ತಾ ಅಂತ ಹೇಳ್ತಾರೆ ಚಿಕ್ಕಮ್ಮ ಹೆಮ್ಮೆಯಿಂದ. ಹೌದು ಮಗು, ನನಗೆ ಮೊದಲೇ ಗೊತ್ತಿತ್ತು ನನ್ನ ಸೊಸೆ ಗೆದ್ದು ಬರ್ತಾಳೆ ಅಂತ. ಅದಕ್ಕೆ ನೋಡು, ನಾನು ನಿಮಗಾಗಿ ಮುಂಜಾನೆಯ ಬಿಸಿ ಬಿಸಿಯಾದ ಸಿಹಿ ಕಡುಬನ್ನು ಮಾಡಿಬಿಟ್ಟಿದ್ದೀನಿ ಎಂದು ಅಮ್ಮ ಪ್ರೀತಿಯಿಂದ ಅವಳ ಕೆನ್ನೆಯನ್ನು ಸವರಿದ್ರು. ಅಮ್ಮ, ಇವತ್ತಿನಿಂದಲೇ ನನಗೆ ಆಫೀಸ್ಗೆ ಬರಲು ಕರೆ ಬಂದಿದೆ, ನಾನು ಹಿಂದೆ ಜಾಯಿನ್ ಆಗಬೇಕು ಅಂತ ಹೇಳಿದ್ಲು ಅನ್ವಿತಾ ಅತ್ಯಂತ ಉತ್ಸಾಹದಿಂದ. ಮುಂದೆ ಏನಾಗುತ್ತೆ, ಈ ಸಿಡಿಮಿಡಿ ಬಾಸ್ ಮತ್ತು ಹೆಂಡತಿಯ ಕತೆ ಮುಂದುವರಿಯುತ್ತೆ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್